ಹಾಯ್ ಎಲ್ರಿಗೂ, ನಾನು ನಿಮ್ಮ ಮಾರುತಿ ಫ್ರಮ್ ಟೆಕ್ ಝೋನ್ ಇನ್ ಕನ್ನಡ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಟೆಕ್ ನ್ಯೂಸ್ ಎಪಿಸೋಡ್ ಆಫ್ 1-3 ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕಂತ ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋ ಕಡೆಯಿಂದ ಇರುತ್ತೆ. ವಿವೋದವರು ಏನಪ್ಪಾ ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟವ್ರು ಅಂತಂದ್ರೆ, ವಿವೋದವರು ಇದೇ 17ನೇ ತಾರೀಕು ಫೆಬ್ರವರಿ 17ನೇ ತಾರೀಕಿಗೆ ವಿವೋ V50 ಸೀರೀಸ್ ನ ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡವ್ರೆ. ಈ V50 ಸೀರೀಸ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ರೆ, V50 ಸೀರೀಸ್ ಅಲ್ಲಿ ನನಗೆ ಸಿಕ್ಕಿರೋ ಸ್ಪೆಸಿಫಿಕೇಶನ್ಸ್ ಏನಪ್ಪಾ ಅಂತಂದ್ರೆ 7 Gen 3 ಪ್ರೊಸೆಸರ್ ನ ಯೂಸ್ ಮಾಡವ್ರೆ. ಇದೊಂದು ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳಬಹುದು. ಮತ್ತೆ ಇದರಲ್ಲಿ ಇನ್ನು ಏನಪ್ಪಾ ಅಂತಂದ್ರೆ ಆಂಡ್ರಾಯ್ಡ್ 15 ಮೇಲೆ ರನ್ ಆಗ್ತಿರ್ತಕ್ಕಂತ ಒಂದು ಫನ್ ಟಚ್ OS ಅನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಫನ್ ಟಚ್ OS ಅಲ್ಲಿ ಆಂಡ್ರಾಯ್ಡ್ 15 ಅಂತ ಹೇಳ್ಬೋದು. ಸರಿನಾ? ಈ OS ಏನ್ ಮಾಡುತ್ತೆ ಅಂತಂದ್ರೆ ಒಳ್ಳೆ ಸಖತ್ ಕ್ಲೀನ್ OS ಅಂತ ಹೇಳ್ಬೋದು. ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಫೋನ್ ಅನ್ನು ಯೂಸ್ ಮಾಡಕ್ಕಾರ. ಹಾಗೂ ಇದರಲ್ಲಿ IP68 ಮತ್ತೆ 69 ವಾಟರ್ ಮತ್ತೆ ಡಸ್ಟ್ ಪ್ರೂಫ್ ರೆಸಿಸ್ಟೆಂಟ್ ಅನ್ನ ಯೂಸ್ ಮಾಡವ್ರೆ. ಇನ್ನು ಇದರಲ್ಲಿ ಏನೇನು ಯೂಸ್ ಮಾಡೋರು ಅಂದ್ರೆ, ಇದರಲ್ಲಿ ವೇರಿಯಂಟ್ಸ್ ಬಂದ್ಬಿಟ್ಟು ಒಂದು ವೇರಿಯಂಟ್ ಅಂತ ನನಗೆ ಸಿಕ್ಕಿರೋ ಸ್ಪೆಸಿಫಿಕ್ ಆಗಿ. ಇದು ಲಾಂಚ್ ಆದ್ಮೇಲೆ ಗೊತ್ತಾಗುತ್ತೆ ವೇರಿಯಂಟ್ಸ್ ಬಗ್ಗೆ. ಯಾಕಂದ್ರೆ ವೇರಿಯಂಟ್ಸ್ ಏನಪ್ಪಾ ಅಂತಂದ್ರೆ 12GB 512GB 12GB to 56GB ವೇರಿಯಂಟ್ಸ್ ಅಲ್ಲಿ ಲಾಂಚ್ ಆಗ್ಬಹುದು. ಅರೌಂಡ್ 35 to 40K ಬಡ್ಜೆಟ್ ಅಲ್ಲಿ ಈ ಫೋನ್ ಲಾಂಚ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ, ಎಷ್ಟಕ್ಕೆ ಬೇಕಾದ್ರೂ ಲಾಂಚ್ ಆಗ್ಬಹುದು. ಲಾಂಚ್ ಆದ್ಮೇಲೆ ನೋಡ್ಕೊಳ್ಳೋಣ ಅಂತೆ ಹೆಂಗಿರುತ್ತೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ಒನ್ ಪ್ಲಸ್ ಕಡೆಯಿಂದ. ಒನ್ ಪ್ಲಸ್ ನವರ ಯಾರ್ಯಾರು ಫೋನ್ ಯೂಸ್ ಮಾಡ್ತಾರೋ ಅವ್ರಿಗೆಲ್ಲ ಒಂದು ಸಂತೋಷನ ಅಂತ ಹೇಳ್ಬೋದು. ಇನ್ನು ಯೂಸ್ ಮಾಡ್ಬೇಕಂತ ಇರೋರೆಲ್ಲರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಒಂದು ಫೋನ್ ಅಂತಾನೆ ಹೇಳ್ಬೋದು. ಯಾವ್ದಪ್ಪ ಅಂತಂದ್ರೆ ಒನ್ ಪ್ಲಸ್ 13 ಲಾಸ್ಟ್ ಇಯರ್ ಲಾಂಚ್ ಆದ್ವಲ್ಲ, ಆ ಫೋನಿನ ಒಂದು ಅಪ್ಡೇಟೆಡ್ ವರ್ಷನ್ ಅಂತಾನೆ ಹೇಳ್ಬೋದು. ಒನ್ ಪ್ಲಸ್ 13 ಮಿನಿ ಅಂತ. 13 ಮಿನಿ ಇದ್ರಲ್ಲಿ ಏನ್ ಸ್ಪೆಷಲ್ ಗುರು ಅಂತಂದ್ರೆ, ಒನ್ ಪ್ಲಸ್ 13 ಮಿನಿ ನಲ್ಲಿ 50 ಮೆಗಾ ಪಿಕ್ಸೆಲ್ ನಾವು 2 ಕ್ಯಾಮ್ರಾ ಯೂಸ್ ಮಾಡೋರಂತೆ. ಅದು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಜೊತೆಗೆ ಬರ್ತದೆ ಈ ಫೋನ್. ಅದ್ರ ಜೊತೆ ಇನ್ನು ಏನಪ್ಪಾ ಅಂತಂದ್ರೆ ಇದರಲ್ಲಿ 6.31 ಇಂಚಸ್ ಡಿಸ್ಪ್ಲೇ, ಅದು ಫ್ಲಾಟ್ LTPO ಡಿಸ್ಪ್ಲೇನ ಯೂಸ್ ಮಾಡ್ತಿದ್ದಾರೆ. ಆಮೇಲೆ LPTO AMOLED ಡಿಸ್ಪ್ಲೇ ವಿತ್ ಫ್ಲಾಟ್ ಡಿಸ್ಪ್ಲೇ, ಅಂದ್ರೆ ಕರು ಡಿಸ್ಪ್ಲೇ ಎಲ್ಲ ಬರಲ್ಲ. ಅದಕ್ಕೂ ಸ್ವಲ್ಪ ಖರ್ಚು ಉಳಿಸೋದಕ್ಕೆ ಒಳ್ಳೆ ಒಂದು ಆಫರ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಇನ್ನು ಇದರಲ್ಲಿ ಇನ್ನು ಏನಪ್ಪಾ ಸ್ಪೆಷಲ್ ಅಂತಂದ್ರೆ, ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 8 Elite ಪ್ರೊಸೆಸರ್ ಯೂಸ್ ಮಾಡವ್ರೆ. ಇದು ಒಳ್ಳೆ ಇವಾಗಿನ ರೇಂಜಿಗೆ ಇದು ಬೆಸ್ಟ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಒಳ್ಳೆ ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ತೀವಿ. ಯಾಕಂತಂದ್ರೆ ಇವಾಗ ಇರೋದೇ ಮಾರ್ಕೆಟ್ ಅಲ್ಲಿ ಇದೇ ಪ್ರೊಸೆಸರ್ ಟಾಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರಾಗನ್ ಕಡೆಯಿಂದ. ಸ್ನ್ಯಾಪ್ಡ್ರಾಗನ್ ಅವ್ರು ಏನನ್ನ ಲಾಂಚ್ ಮಾಡ್ತಾರಪ್ಪ ಅಂತ ಕೇಳ್ಬೋದು. ಯಾಕಂತಂದ್ರೆ ಚಿಪ್ ಮ್ಯಾನುಫ್ಯಾಕ್ಚರರ್ ಕಂಪ್ನಿ ಇವ್ರು ಏನ್ ಲಾಂಚ್ ಮಾಡ್ತಾರೆ, ಇವ್ರು ಏನ್ ಮಾಡ್ಬೋದು ಅಂತ ಕೇಳಿದ್ರೆ, ಚಿಪ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಈ ಸತಿ ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಹೊಸದನ್ನ ಏನೋ ಒಂದು ಇನ್ವೆಂಟ್ ಮಾಡ್ಬಿಟ್ಟವ್ರು ಅಂತಾನೆ ಹೇಳ್ಬೋದು. ಏನಿಲ್ಲ, ಇರೋದ್ರಲ್ಲೇ ಹೊಸದಂತಾನೆ ಹೇಳ್ಬೋದು. ಲ್ಯಾಪ್ಟಾಪ್ಸ್ ನ ಒಂದು ವರ್ಲ್ಡ್ ಗೆ ಎಂಟ್ರಿ ಕೊಡ್ತಿದಾರೆ. ಲ್ಯಾಪ್ಟಾಪ್ CPU ನೆಲ್ಲ ಬಿಲ್ಡ್ ಮಾಡೋದಕ್ಕೆ ಒಂದು ಹೊಸ ಒಂದು ಕಾಲಿಟ್ಟಿದಾರೆ ಅಂತ ಹೇಳ್ಬೋದು. ಏನ್ ಮಾಡ್ತಾರೆ ಇದ್ರಾಗ ಅಂತಂದ್ರೆ, ಇವರು ಇದೇ ಫೆಬ್ರವರಿ 25ನೇ ತಾರೀಕು ಇವ್ರದೊಂದು ಇವೆಂಟ್ ನಡೆಯುತ್ತೆ ಡೆಲ್ಲಿನಲ್ಲಿ. ಆ ಇವೆಂಟ್ ಅಲ್ಲಿ ಇವ್ರ ಲ್ಯಾಪ್ಟಾಪ್ ಗೆ ಸ್ನ್ಯಾಪ್ಡ್ರಾಗನ್ X ಅಂತ ಒಂದು ಪ್ರೊಸೆಸರ್ ಜೊತೆಗೆ ಇವರು ಲ್ಯಾಪ್ಟಾಪ್ಸ್ ನ ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಲ್ಯಾಪ್ಟಾಪ್ಸ್ ವಿತ್ CPUs ನ ಇವ್ರು ಲಾಂಚ್ ಮಾಡಬಹುದು. ಅಂದ್ರೆ ಅವ್ರದೇ ಆದಂತ ಓನ್ CPU ವಿತ್ ಓನ್ ಲ್ಯಾಪ್ಟಾಪ್ಸ್ ನ ಇವರು ಬಿಲ್ಡ್ ಮಾಡೋದಕ್ಕೆ ಒಂದು ಹೊಸ ಒಂದು ಇದ್ ಮಾಡ್ತಿದಾರೆ ಅಂತ ಹೇಳ್ಬಹುದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ವಾಟ್ಸ್ಆಪ್ ಕಡೆಯಿಂದ. ವಾಟ್ಸ್ಆಪ್ ಅಲ್ಲಿ ಏನಪ್ಪಾ ಹೊಸ ಫೀಚರ್ ಅಂತಂದ್ರೆ, ವಾಟ್ಸ್ಆಪ್ ಅಲ್ಲಿ ಇಷ್ಟ ದಿನ ನಾವು ಏನ್ ಮಾಡ್ತೀವಿ, ಪೇಮೆಂಟ್ ಮಾಡ್ತಾ ಇದ್ವಿ. ಯಾವ ರೀತಿ ಫೋನ್ ಪೇ, ಗೂಗಲ್ ಪೇ ಹೆಂಗೆ ನಾವು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತೀವಿ, ಅದೇ ರೀತಿ ಟ್ರಾನ್ಸಾಕ್ಷನ್ ವಾಟ್ಸ್ಆಪ್ ಅಲ್ಲೂ ಮಾಡಬಹುದಾಗಿತ್ತು. ಅದರಲ್ಲಿ ಇನ್ನೊಂದು ಸ್ವಲ್ಪ ಅಪ್ಡೇಟೆಡ್ ಆಗಿ ಇವರು ವರ್ಷನ ಸ್ವಲ್ಪ ಥಿಂಕ್ ಮಾಡ್ತಿದ್ದಾರೆ ಮುಂದೆ. ಇದಕ್ಕೆ ಈಗ ಯೂಸ್ ಮಾಡ್ತಿರೋರು ಇನ್ನೊಂದು ಸ್ವಲ್ಪ ಯೂಸ್ಫುಲ್ ಆಗಲಿ ಅಂತೇಳಿ ಏನ್ ಮಾಡ್ತಿದಾರೆ ಅಂದ್ರೆ, ಬಿಲ್ ಪೇಮೆಂಟ್ ಮಾಡೋದು, ಈ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡೋದು, ಹಂಗೆ ಕರೆಂಟ್ ಬಿಲ್, LPG ಬಿಲ್ ಇದೆಲ್ಲ ಕಟ್ತಿದ್ವಲ್ಲ, ಆ ಬಿಲ್ಸ್ ನ ವಾಟ್ಸ್ಆಪ್ ಅಲ್ಲೇ ಕಟ್ಟೋ ರೀತಿ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಏನಪ್ಪಾ ಅಂತಂದ್ರೆ ಅದರಲ್ಲಿ ಈಗ ಅವರು ವಾಟ್ಸ್ಆಪ್ ಅಲ್ಲಿ ನಾವು ಪೇ ಮಾಡ್ತೀವಲ್ಲ, ಆ ಮನಿನ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ, ಎಷ್ಟು ಪರ್ಫೆಕ್ಟ್ ಆಗಿ ಹೋಗುತ್ತೆ, ಏನ್ ಸೆಕ್ಯೂರಿಟಿ ಇದೆ ಅಂತೆಲ್ಲ ಹೇಳಿ ಚೆಕ್ ಮಾಡ್ಕೊಂಡು ರೆಡಿ ಮಾಡ್ತಿದ್ದಾರೆ. ಬೇಟಾದಲ್ಲಿ ಇದು ರೋಲ್ ಔಟ್ ಮಾಡ್ತಾವ್ರೆ. ಯಾವ ರೋಲ್ ಔಟ್ ಮಾಡ್ತಾರ ಅಂತ ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗುತ್ತೆ. ಏನೇನ್ ಕತೆ ಏನೇನಂತೆಲ್ಲ ಗೊತ್ತಿರಲ್ಲ. ಐ ಹೋಪ್ ಇದು ಸಖತ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಬಟ್ ಇದರಲ್ಲಿ ಪೇ ಮಾಡೋದಕ್ಕಿಂತ ಮುಂಚೆ ಹುಷಾರಾಗಿರ್ಬೇಕಂತಾನೆ ಹೇಳ್ತೀವಿ. ಯಾಕಂದ್ರೆ ವಾಟ್ಸ್ಆಪ್ ಅಲ್ಲಿ ಎಲ್ಲಾ ಸೆಕ್ಯೂರಿಟೀಸ್ ಅಷ್ಟೊಂದು ಕ್ಲಾರಿಫೈ ಇರಲ್ಲ. ಕಾದ್ ನೋಡ್ಬೇಕಾಗುತ್ತೆ. ಸರಿನಾ? ಓಕೆ, ಹೆಂಗಿರುತ್ತೆ ಏನೇನ್ ಕತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋರು ನೀವು ಸ್ವಲ್ಪ ಕಮೆಂಟ್ ಮಾಡಿ ನೋಡೋಣ. ಮುಂದಿನ ಟೆಕ್ನಿಕ್ಸ್ ಮಾತಾಡೋಣಂತೆ. ಇನ್ನ ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಡೀಪ್ ಸೇಕ್ AI. ಯಾರ್ಯಾರು ಯೂಸ್ ಮಾಡ್ತಿದ್ರು ಅವ್ರು ಸ್ವಲ್ಪ ಹುಷಾರಾಗಿರ್ಬೇಕಂತಾನೆ ಹೇಳ್ಬೋದು. ಇಲ್ಲಿಗೆ ನಿಲ್ಸಿದ್ರು ಒಳ್ಳೇದಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಈ ಸಜೆಷನ್ ನಾನು ಏನು ಕೇಳ್ತೀನಿ ಅಂದ್ರೆ, ಡೀಪ್ ಸೇಕ್ AI ನೀವೇನಾದ್ರೂ ಸರ್ಚ್ ಮಾಡಿದ್ರೆ ಸಮೇತ ಅದೆಲ್ಲ ನಿಮ್ಮ ಡಾಟಾ ಸಮೇತ ಸ್ಟೋರ್ ಆಗ್ತಿರುತ್ತೆ. ಎಲ್ಲಿ ಚೈನಾದ ಒಂದು ಸರ್ವರ್ ಬೇಸಿಡ್ ಅಲ್ಲಿ ಇದು ಸೇವ್ ಆಗ್ತಿರೋದ್ರಿಂದ ಬಹಳ ಹುಷಾರಾಗಿರ್ಬೇಕಂತಾನೆ ಹೇಳ್ಬೋದು. ಇದು ಮೊನ್ನೆ ರೀಸೆಂಟ್ ಆಗಿ ಲಾಂಚ್ ಆಗಿರ್ತಕ್ಕಂತ ಒಂದು AI ಫೀಚರ್ ಅಂತಾನೆ ಹೇಳ್ಬೋದು. AI ಅಂತಾನೆ ಹೇಳ್ಬೋದು. ಇದು ChatGPT ಮತ್ತೆ ಜೆಮಿನಿ ಇದೇ ರೀತಿ ಸಿರಿ ಇವೆಲ್ಲ ಬರ್ತಾವಲ್ಲ, ಅವರ ಒಂದು AIC ಗೆ ಸ್ವಲ್ಪ ವರ್ತನೆ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇವರು ಎಲ್ಲಾ ಒಂದು ಫೀಚರ್ಸ್ ನ ಫ್ರೀ ಆಗಿ ಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲರೂ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಅದರಿಂದ ಒಂದು ಡಿಸ್ಅಡ್ವಾಂಟೇಜಸ್ ಶುರುವಾಗಿದೆ. ಅದು ಏನಪ್ಪಾ ಅಂದ್ರೆ ಅವ್ರ ಪರ್ಸನಲ್ ಡಾಟಾಗಳನ್ನ ಅವರು ಸ್ಟೋರ್ ಮಾಡ್ಕೊಂಡು ಯಾರಿಗಾದ್ರು ಮಾರಾಟ ಮಾಡಬಹುದು ಅನ್ನೋ ಒಂದು ಲೀಕ್ಸ್ ಎಲ್ಲ ಜಾಸ್ತಿ ಓಡಾಡ್ತಿದೆ. ಅದರ ಮುಖಾಂತರ US ಅಲ್ಲಿ ಇದು ಬ್ಯಾನ್ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಏನೇನಾಗೈತೆ ಅಂತ.
ಐ ಹೋಪ್ ಯೂಸ್ ಮಾಡಿದ್ರೆ ಇದು ಒಳ್ಳೇದಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಇಲ್ಲಿ ಯೂಸ್ ಮಾಡಿ ಸುಮ್ನೆ ಏನಾದ್ರು ಪ್ರಾಬ್ಲಮ್ ಮಾಡ್ಕೊಳೋದಕ್ಕಿಂತ ಯೂಸ್ ಮಾಡ್ದಲೆ ಬೇರೆ ಇರೋದನ್ನ ಯೂಸ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದಂತಾನೆ ಹೇಳ್ಬೋದು. ಓಕೆ, ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ. ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಕೊಂತ ವಿಡಿಯೋನ ಮುಗಿಸ್ತಾ ಇದೀನಿ. ಓಕೆ, ಇಲ್ಲಿವರೆಗೂ ಯಾರು ನೋಡಿದ್ರೆ ದಯವಿಟ್ಟು ಲೈಕ್ ಮಾಡ್ರಪ್ಪ. ನಿಮ್ ಒಂದೊಂದು ಲೈಕ್ಸ್ ನಮಗೆ ಒಂದೊಂದು ಮುತ್ತಿದ್ದಂಗೆ ಅಂತಾನೆ ಹೇಳ್ಬೋದು. ಓಕೆ, ಈ ವಿಡಿಯೋ ಮುಗಿಸ್ತೀನಿ. ಟಾಟಾ, ಬೈ ಬೈ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬೈ ಬಾಯ್.